ದೇಶಗಳ ಒಕ್ಕೂಟಗಳು ಎದ್ದೇಳುತ್ತವೆ ಎಂಬುದು ಈ ಪ್ರಕಟಣೆ ಗ್ರಂಥದಿಂದ ನಮಗೆ ಸೂಚಿಸಲ್ಪಡ್ತಾ ಇರುವಂಥದ್ದು. ನಾವು ಹೇಗಾದರೂ ಯುದ್ಧವನ್ನು ತಡೆಗಟ್ಟಬೇಕು, ಕಡೆಗೆ ಬಂದು ಅಲ್ಲಿದ್ದಂಥ ಯಹೂದ್ಯರನ್ನು ಕೊಲ್ಲುವಂಥದ್ದು. ಹಿಟ್ಲರು ಸೋತಂಥ ಕಾಲದಲ್ಲಿ ಆ ದೇಶದ ನಾಯಕನಾಗಿರಲಿಲ್ಲ, ನಂತರ ಅವನು ನಾಯಕನಾಗ್ತಾನೆ. ಎಲ್ಲ ದೇಶಗಳು ಒಂದು ಕಡೆ, ಇವರೊಬ್ಬರು ಒಂದು ಕಡೆ, ನಾವು ಅದಕ್ಕೆ ವಿರೋಧ ಮಾಡ್ತೇವೆ, ನನ್ನ ವಿಂಡೋ ಚಲಾಯಿಸ್ತೇನೆ ಅಂತ ಹೇಳಿದ್ರೆ ಅಲ್ಲಿಗೆ ಅದು ಬಿದ್ದೋಗ್ತದೆ. ಇದೆಲ್ಲ ಈ ಕಡೆಯ ಕಾಲದ ಬಹಳ ಪ್ರಮುಖವಾದ ಲಕ್ಷಣ. ಕರ್ತನಲ್ಲಿ ಪ್ರೀತಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ಅಂತ್ಯಕಾಲ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಬಹಳ ಸಂಚಿಕೆಯನ್ನು ನಾವು ಅಂತ್ಯಕಾಲದಲ್ಲಿ ಅಥವಾ ಯೇಸು ಕ್ರಿಸ್ತನ ಬರೋಣ ಕಾಲಘಟ್ಟದಲ್ಲಿ ಆಗುವಂಥ ಘಟನೆಗಳ ಕುರಿತಾಗಿ ನಾವು ವಾಕ್ಯಾಧಾರಿತವಾಗಿ ನಾವು ಕಲಿತಾ ಇದ್ದೇವೆ. ಹೇಗೆ ಪ್ರವಾದನೆಯಲ್ಲಿ ಬರೆಯಲ್ಪಟ್ಟಿದೆ, ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ಬರೆಯಲ್ಪಟ್ಟಿದೆ, ಅದು ಈ ಕಾಲಘಟ್ಟದಲ್ಲಿ ಹೇಗೆ ನೆರವೇರ್ತಾ ಇದೆ ಎಂಬ ಅನೇಕ ವಿಷಯಗಳನ್ನು ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೇವೆ. ನಮಗೆಲ್ಲರಿಗೂ ಆಶೀರ್ವಾದವಾಗಿರ್ತದೆ ಎಂಬುದಾಗಿ ನಾನು ನೆನೆಸ್ಕೊಳ್ತೇನೆ. ಇವತ್ತು ಕೂಡ ನಮ್ಮದಲ್ಲಿ ಕಲಿಸಿಕೊಡೋದಕ್ಕಾಗಿ ಉಡುಪಿಯಲ್ಲಿ ಸೇವೆ ಮಾಡ್ತಿರುವಂಥ ಪಾಸ್ಟರ್ ವಿಜಯ ಅಬ್ರಹಾಮ್ ಇದ್ದಾರೆ. ಯೇಸು ಕ್ರಿಸ್ತ ನಾಮಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ. ಪಾಸ್ಟರ್ ಪ್ರೈಸ್ ಲಾರ್ಡ್. ಅಂತ್ಯಕಾಲದ ಈ ಕಾರ್ಯಕ್ರಮದಲ್ಲಿ ಜಾಗತಿಕ ಒಕ್ಕೂಟಗಳಲ್ಲಿ ನಾವು ಇವತ್ತು ಕಲಿತಾ ಇದ್ದೇವೆ. ಅದರಲ್ಲಿ ಕಳೆದ ಸಂಚಿಕೆಯಲ್ಲಿ ರಾಷ್ಟ್ರಗಳ ಒಕ್ಕೂಟಗಳ ಕುರಿತಾಗಿ ನಾವು ಒಂದು ಸಂಚಿಕೆ ಮಾಡಿದ್ದೇವೆ. ಅದರ ಮುಂದಿನ ಭಾಗ ನಮಗೆ ತಿಳಿಸಿಕೊಡ್ಬೋದಾ ಪಾಸ್ಟರ್? ದೇವರ ನಾಮಕ್ಕೆ ಸ್ತೋತ್ರಗಳನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೇನೆ. ಖಂಡಿತವಾಗಿಯೂ ನಾವು ಅನೇಕ ವಿಷಯಗಳನ್ನು ಈ ರಾಷ್ಟ್ರ ಒಕ್ಕೂಟ ಅಥವಾ ಜಾಗತಿಕ ಒಕ್ಕೂಟ ಮುಂತಾದ ವಿಷಯಗಳಲ್ಲಿ ನಾವು ಕಲಿಬೇಕಾಗಿದ್ದೆ. ನಾವು ಕಳೆದ ಎಪಿಸೋಡ್ಗಳಲ್ಲಿ ಅಂತಾರಾಷ್ಟ್ರೀಯ ಕಂಪನಿಗಳ ಬಗ್ಗೆ ನೋಡಿದ್ದೇವೆ. ಇನ್ನು ಅನೇಕ ಜಾಗತಿಕ ರಾಷ್ಟ್ರಗಳ ಒಕ್ಕೂಟಗಳ ಬಗ್ಗೆ ಕಳೆದ ಎಪಿಸೋಡಲ್ಲಿ ನಾವು ನೋಡಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿದ್ದಾನೆ. ಹೌದು, ಇವತ್ತು ಕೂಡ ನಾವು ಕೆಲವೊಂದು ವಿಷಯಗಳನ್ನು ಈ ರಾಷ್ಟ್ರಗಳ ಅಥವಾ ದೇಶಗಳ ಒಕ್ಕೂಟಗಳ ಬಗ್ಗೆ ನೋಡಲಿಕ್ಕಿದ್ದೇವೆ. ಆದರೆ ಪ್ರಾರಂಭದಲ್ಲಿ ನಾವು ಒಂದು ವಾಕ್ಯವನ್ನು ಓದಿಕೊಂಡು ಆ ಭಾಗಕ್ಕೆ ಹೋಗುವಂಥದ್ದು ಒಳ್ಳೆಯದು ಎಂಬುದಾಗಿ ನಾನು ನೆನೆಸ್ತಾ ಇದ್ದೇನೆ. ಕಳೆದ ಸಲ ಕೂಡ ನಾವು ಅದೇ ವಾಕ್ಯವನ್ನು ಓದಿದ್ದೇವೆ. ಪ್ರಕಟಣೆ ಗ್ರಂಥ ಅದರ 17ನೇ ಅಧ್ಯಾಯ 11ರಿಂದ ಇರುವಂಥ ವಾಕ್ಯಗಳನ್ನು ಬೇಕಾದರೆ ನಾವು 12ರಿಂದಲೇ ಓದಿಕೊಳ್ಳೋಣ, ನಮಗೆ ಸಮಯವನ್ನು ಉಳಿತಾಯ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. 12ನೇ ವಾಕ್ಯ 13ನೇ ವಾಕ್ಯವನ್ನು ಓದಿಕೊಳ್ಳೋಣ. ನೀನು ಕಂಡ ಆ 10 ಕೊಂಬುಗಳು ಅಂದರೆ ರಾಜ್ಯವನ್ನು ಇನ್ನೂ ಹೊಂದದಿರುವ 10 ಮಂದಿ ಅರಸುಗಳು, ಅವರು ಒಂದು ಗಳಿಗೆಯವರೆಗೆ ರಾಜರಂತೆ ಆಳುವ ಅಧಿಕಾರವನ್ನು ಮೃಗದೊಂದಿಗೆ ಹೊಂದುತ್ತಾರೆ. ಅವರು ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ತಮ್ಮ ಶಕ್ತಿಯನ್ನು ಅಧಿಕಾರವನ್ನು ಮೃಗಕ್ಕೆ ಕೊಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅಂದರೆ ಈ ಕಡೆಯ ಕಾಲದಲ್ಲಿ ಏನಾಗ್ತದೆ, ದೇಶಗಳ ಒಕ್ಕೂಟಗಳು ಎದ್ದೇಳುತ್ತವೆ ಎಂಬುದು ಈ ಪ್ರಕಟಣೆ ಗ್ರಂಥದಿಂದ ನಮಗೆ ಸೂಚಿಸಲ್ಪಡ್ತಾ ಇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ಯಾಕಂತೇಳಿದರೆ ಈ ಪ್ರಕಟಣೆ ಗ್ರಂಥ ಇರುವಂಥದ್ದೇ ಕೊನೆ ಕಾಲಕ್ಕೆ ಸಂಬಂಧಪಟ್ಟಂಥದ್ದು. 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಈ ಅಪೊಸ್ತಲನಾದಂಥ ಯೋಹಾನನಿಗೆ ಇಲ್ಲಿ ಮೇಲಕ್ಕೇರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಾನು ನಿನಗೆ ತೋರಿಸಿಕೊಡ್ತೇನೆ ಎಂಬುದಾಗಿ ಹೇಳುವಂಥದ್ದನ್ನು ನೋಡ್ತೇವೆ. ಆನಂತರ ಈ ಅಧ್ಯಾಯಗಳೆಲ್ಲ ಮುಂದೆ ಆಗಬೇಕಾಗಿದ್ದು, ಅಂದರೆ ಇದು ಹೆಚ್ಚು ಕಡಿಮೆ 1900 ವರ್ಷಗಳ ಹಿಂದೆ ಅಥವಾ ಒಂದು ಹತ್ತಿರ 2000 ವರ್ಷಗಳ ಹಿಂದೆ, ಅಂದರೆ 90ನೇ ಇಸವಿಯ ಕಾಲದಲ್ಲಿ, ಅಂದರೆ ಮೊದಲ ಶತಮಾನದ 90ನೇ ಇಸವಿಯ ಕಾಲದಲ್ಲಿ ಬರೆಯಲ್ಪಟ್ಟಂಥ ಗ್ರಂಥ ಈ ಪ್ರಕಟಣೆ ಗ್ರಂಥ. ಹಾಗಾಗಿ ಇದು ಈ ಕಡೆ ಕಾಲವನ್ನು ಸೂಚಿಸುವಂಥ ವಾಕ್ಯಗಳು ಈ ವಾಕ್ಯಗಳಾಗಿದ್ದಾವೆ ಎಂಬುದನ್ನು ತಿಳಿದುಕೊಳ್ಬೋದು. ನಾವು ಆ ನಿಟ್ಟಿನಲ್ಲಿ ಅನೇಕ ವಿಷಯಗಳನ್ನು ಕಳೆದ ಎಪಿಸೋಡ್ಗಳಲ್ಲಿ ನಾವು ನೋಡಿದ್ದೇವೆ. ಇವತ್ತು ನಾವು ಇದೇ ಒಂದು ವಾಕ್ಯದ ಆಧಾರದಲ್ಲಿ ಇನ್ನೂ ಕೂಡ ಸತ್ಯವೇದದಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ನಮಗೆ ವಾಕ್ಯಗಳು ಸಿಗ್ತವೆ. ನಾವು ಕೆಲವೊಂದು ಸಂಗತಿಗಳನ್ನು ನೋಡಲಿಕ್ಕಿದ್ದೇವೆ. ಅದರಲ್ಲಿ ಬಹಳ ಮುಖ್ಯವಾಗಿ 20ನೇ ಶತಮಾನ ಮತ್ತು 21ನೇ ಶತಮಾನಕ್ಕೆ ಸಂಬಂಧಪಟ್ಟಂಥ ಜಾಗತಿಕವಾಗಿ ಬಹಳ ಪ್ರಮುಖವಾದಂಥ 2 ದೇಶಗಳ ಒಕ್ಕೂಟಗಳ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಒಂದು ಲೀಗ್ ಆಫ್ ನೇಷನ್ಸ್. ಅಂದರೆ ಈ ಲೀಗ್ ಆಫ್ ನೇಷನ್ಸ್ ಅನ್ನುವಂಥದ್ದು ಈಗಿನ ವಿಶ್ವಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಇದರ ಹಳೆಯ ಒಂದು ಅಥವಾ ಇದಕ್ಕಿಂತ ಮುಂಚೆ ಇದ್ದಂಥ ಸಂಸ್ಥೆ. ನೋಡಿ, ಈ ಸಂಸ್ಥೆ ಪ್ರಾರಂಭವಾಗಲಿಕ್ಕೆ ಕಾರಣವೇನಾಗಿತ್ತು ಅಥವಾ ಕಾರಣ ಏನಿತ್ತು ಅಂತ ಹೇಳಬೇಕಾದ್ರೆ 1914ನೇ ಇಸವಿಯಿಂದ 1918ನೇ ಇಸವಿವರೆಗೆ ಮೊದಲ ಜಾಗತಿಕ ಮಹಾಯುದ್ಧ ಅಥವಾ ಫಸ್ಟ್ ವರ್ಲ್ಡ್ ವಾರ್ ನಡೆಯಿತು ಮತ್ತು ಅದರಲ್ಲಿ ಕೋಟ್ಯಂತರ ಜನ ಮರಣ ಹೊಂದಿದರು ಮತ್ತು
ಅನೇಕ ದೇಶಗಳು, ಅಂದರೆ ಅದೇನು ಒಂದು ದೇಶ, ಎರಡು ದೇಶಗಳ ಮಧ್ಯದಲ್ಲಿ ಅಥವಾ ನಾಲ್ಕು ದೇಶಗಳ ಮಧ್ಯದಲ್ಲಿ ನಡೆದಂಥ ಯುದ್ಧವಾಗಿರಲಿಲ್ಲ. ಅದೊಂದು ವಿಶಾಲ ವ್ಯಾಪಿಯಾಗಿ ನಡೆದಂಥ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ನೋಡಿ, ಒಂದೇ ಯುದ್ಧಕ್ಕೆ ಒಂದೇ ಕಡೆ ಒಂದೇ ರಣರಂಗ ಅಥವಾ ಒಂದೇ ಬ್ಯಾಟಲ್ ಫೀಲ್ಡ್ ಆಗಿರಲಿಲ್ಲ. ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಯುದ್ಧ ನಡೆಯಿತು ಮತ್ತು ಬೇರೆ ಬೇರೆ ದೇಶಗಳ ಮಧ್ಯದಲ್ಲಿ ಯುದ್ಧ ನಡೆಯಿತು. ಎಲ್ಲಕ್ಕೂ ಒಂದೇ ಕಾರಣ. ಏನು ಕಾರಣ ಅಂತ ಹೇಳಿದರೆ, ಅದಕ್ಕೆ ನಾವು ಸವಿಸ್ತಾರವಾಗಿ ಯುದ್ಧದ ವಿಷಯಕ್ಕೆ ಹೋಗೋದಿಲ್ಲ, ಯಾಕಂದರೆ ಆ ಯುದ್ಧದ ವಿಷಯಗಳನ್ನು ಅಂತ್ಯಕಾಲದಲ್ಲಿ ಯುದ್ಧಗಳಾಗ್ತವೆ ಎಂಬುದರ ಆಧಾರದಲ್ಲಿ ನಾವು ಬೇರೆ ಎಪಿಸೋಡಲ್ಲಿ ನಾವು ಜಾಗತಿಕ ಮಹಾಯುದ್ಧ, ಮೊದಲ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧದ ಬಗ್ಗೆ ನಾವು ಇದೇ ಅಂತ್ಯಕಾಲ ಎಪಿಸೋಡಲ್ಲಿ ಕೊಟ್ಟಿದ್ದೇವೆ. ಅಂದರೆ ಒಟ್ಟಿನಲ್ಲಿ ಒಂದು ಚಿಕ್ಕ ವಿಷಯದಿಂದ ಹಿಡಿದು ಅದು ಬಹಳ ದೊಡ್ಡ ಪ್ರಮಾಣಕ್ಕೆ ಹೋಗಿ ಯುದ್ಧವಾಗಿ, ಅನೇಕ ದೇಶಗಳ ಮಧ್ಯದಲ್ಲಿ ಯುದ್ಧವಾಗಿ, ಕೋಟ್ಯಂತರ ಜನ ಸಾಯುವ ರೀತಿಯಲ್ಲಿ ಯುದ್ಧವಾಯಿತು ಎಂಬುದನ್ನು ನಮಗೆ ನೋಡಲಿಕ್ಕೆ ಸಾಧ್ಯವಾಗ್ತದೆ. ಆಗ ಆಗಿನ ಜಾಗತಿಕ ನಾಯಕರುಗಳು ಏನು ವಿಚಾರ ಮಾಡ್ತಾರೆ, ನಾವು ಹೇಗಾದರೂ ಯುದ್ಧವನ್ನು ತಡೆಗಟ್ಟಬೇಕು. ಆಗ ಚಿಕ್ಕ ಚಿಕ್ಕ ದೇಶಗಳು, ತೀರಾ ಚಿಕ್ಕ ದೇಶ ಅಂತ ಹೇಳಿದರೆ ತುಂಬ ಚಿಕ್ಕದಲ್ಲ, ಆದರೂ ಕೂಡ ಚಿಕ್ಕ ಚಿಕ್ಕ ದೇಶಗಳು, ಯುರೋಪಿನ ದೇಶಗಳು ಅಷ್ಟು ಬಹಳ ದೊಡ್ಡ ದೇಶಗಳಲ್ಲ. ನಮ್ಮ ಭಾರತ ಲೋಕದಲ್ಲಿ 7ನೇ ಸ್ಥಾನದಲ್ಲಿರುವಂಥ ದೇಶ, ಅಂದರೆ ಭೂಪ್ರದೇಶದ ಲೆಕ್ಕದಲ್ಲಿ. ಆ ಲೆಕ್ಕದಲ್ಲಿ ನಾವು ಭಾರತಕ್ಕೆ ಹೋಲಿಸುವುದಾದರೆ ಯುರೋಪಿನ ಸ್ಪೇನ್ ಇರ್ಬೋದು, ಬ್ರಿಟನ್ ಇರ್ಬೋದು, ಫ್ರಾನ್ಸ್ ಇರ್ಬೋದು, ಜರ್ಮನಿ ಇರ್ಬೋದು, ಇದೆಲ್ಲ ಚಿಕ್ಕ ದೇಶ. ಇಲ್ಲಿನ 2-3 ಸ್ಟೇಟ್ಗಳು ಸೇರುವಷ್ಟು ಇರುವಂಥ, ಅಂದರೆ ಇಲ್ಲಿನ ಸಾಧಾರಣ ದೊಡ್ಡ ಸ್ಟೇಟ್ಗಳಲ್ಲಿ, ತೀರಾ ಚಿಕ್ಕ ಸ್ಟೇಟ್ಗಳಲ್ಲ, ಸಾಧಾರಣ ನಮ್ಮ ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ, ಕೆಲವೊಮ್ಮೆ ಸೌತ್ ಇಂಡಿಯಾ ಒಂದು ದೇಶದ ಗಾತ್ರ, ಅಥವಾ ಈ ಸೌತ್ ಇಂಡಿಯಾ 2 ದೇಶ, ಇಡೀ ಭಾರತ 3-4 ದೇಶ, ಈ ಥರ ಇರುವಂಥ ದೇಶಗಳು. ಹಾಗಾಗಿ ಬಹಳ ದೊಡ್ಡ ದೇಶಗಳಲ್ಲ. ಜನಸಂಖ್ಯೆ ಕೂಡ 100 ಕೋಟಿ ಇರುವಂಥ ದೇಶಗಳಲ್ಲ. 2 ಕೋಟಿ, 3 ಕೋಟಿ, 1.5 ಕೋಟಿ, 5 ಕೋಟಿ, ಕೆಲವೊಮ್ಮೆ 6 ಕೋಟಿ, 8 ಕೋಟಿ, ಅದಕ್ಕಿಂತಲೂ ಜಾಸ್ತಿ ದೇಶ ಈ ಕಾಲದಲ್ಲಿ ಕೂಡ ಇಲ್ಲ. ಆ ಕಾಲದಲ್ಲಿ ಇನ್ನೂ ಕಡಿಮೆ ಇದ್ದಂಥ ಕಾಲ. ಈ ಕಾಲದಲ್ಲಿ ಕೂಡ ನೋಡಿ, ಬಹಳ ಪ್ರಸಿದ್ಧವಾದ ದೇಶಗಳು ಫಿನ್ಲ್ಯಾಂಡ್, ನಾರ್ವೆ, ಸ್ವೀಡನ್, ಅಲ್ಲೆಲ್ಲ 1 ಕೋಟಿಗಿಂತ ಕಡಿಮೆ, 30 ಲಕ್ಷ, 40 ಲಕ್ಷ, 50 ಲಕ್ಷ, 80 ಲಕ್ಷ, ಇಷ್ಟೇ ಜನಸಂಖ್ಯಾ ದೇಶಗಳಲ್ಲಿ ಇರುವಂಥದ್ದು. ಹಾಗಾಗಿ ಈ ದೇಶಗಳ ಮಧ್ಯದಲ್ಲಿ ಮುಖ್ಯವಾಗಿ ಮೊದಲ ಮಹಾಯುದ್ಧಕ್ಕೆ ಮುಖ್ಯವಾಗಿ ಅದರಲ್ಲಿ ಭಾಗವಹಿಸಿದಂಥ ದೇಶಗಳು ಅಂತೇಳಿದರೆ ಯುರೋಪಿಯನ್ ದೇಶಗಳೇ, ಮತ್ತು ಅವರಿಗೆ ಲೋಕದ ಬೇರೆ ಬೇರೆ ಭಾಗಗಳಲ್ಲಿ ಕಾಲನಿ ಅಂತೇಳಿದರೆ ವಸಾಹತುಗಳಿತ್ತು. ಹಾಗಾಗಿ ಯುದ್ಧ ಬೇರೆ ಬೇರೆ ದೇಶಗಳಿಗೂ ವ್ಯಾಪಿಸಿತ್ತು. ನಂತರ ಮಿಡ್ಲ್ ಈಸ್ಟಿಗೂ ವ್ಯಾಪಿಸಿತ್ತು, ಏಷ್ಯಾ ಮತ್ತು ಆಫ್ರಿಕಾ, ಬೇರೆ ಬೇರೆ ಭಾಗಗಳಲ್ಲಿ ಯುದ್ಧ ನಡೆಯಿತು. ಈ ಯುದ್ಧ ತಡೆಗಟ್ಟಬೇಕು ಅನ್ನುವಂಥ ವಿಚಾರದಲ್ಲಿ ಏನಾಗ್ತದೆ, 1920ನೇ ಇಸ್ವಿ ಜನವರಿ 10ನೇ ತಾರೀಕು ಲೀಗ್ ಆಫ್ ನೇಷನ್ಸ್ ಎಂಬಂಥ ಈಗಿನ ವಿಶ್ವಸಂಸ್ಥೆಯ ಹಿಂದಿನ ಒಂದು ಸಂಸ್ಥೆ, ಅಥವಾ ಆ ಲೀಗ್ ಆಫ್ ನೇಷನ್ಸನ್ನು ಹೆಸರು ಬದಲಾಯಿಸಿ ವಿಶ್ವಸಂಸ್ಥೆ ಅಂತ ಮಾಡಲಿಲ್ಲ. ಅದು 1946ನೇ ಇಸ್ವಿ ಏಪ್ರಿಲ್ 20ನೇ ತಾರೀಕು ಅದನ್ನು ಕ್ಲೋಸ್ ಮಾಡಿದರು. ಯಾಕಂತೇಳಿದರೆ ಈ ಲೀಗ್ ಆಫ್ ನೇಷನ್ಸ್ನ ಉದ್ದೇಶ ಏನಾಗಿತ್ತು ಅಂತೇಳಿದರೆ, ಹೇಗಾದರೂ ಯುದ್ಧ ತಡೆಗಟ್ಟಬೇಕು, ದೇಶಗಳ ಮಧ್ಯದಲ್ಲಿ ಅದಕ್ಕೆ ಒಂದು ಸೌಹಾರ್ದತೆ ತರಬೇಕು, ಮತ್ತು ಅದು ಮುಖ್ಯ ಉದ್ದೇಶ. ಮತ್ತು ಬೇರೆ ಅದರ ಜೊತೆಗೆ ಬೇರೆ ಕೆಲವೊಂದು ಹೆಲ್ತ್ ಇರ್ಬೋದು ಅಥವಾ ಎಜುಕೇಷನ್ ಇರ್ಬೋದು, ಹೀಗೆಲ್ಲ ಕೆಲವೊಂದು ವಿಚಾರಗಳನ್ನೆಲ್ಲ ಅವರು ಮಾಡಿಕೊಂಡಿದ್ರು. ಆದರೆ ಅದರ ಒಂದು ಅವಧಿ ಎಷ್ಟಿತ್ತು ಅಂತೇಳಿದರೆ 26 ವರ್ಷಗಳ ಕಾಲ ಮಾತ್ರ. 26 ವರ್ಷಗಳ, ಅಂದರೆ 1920ರಿಂದ 1946ನೇ ಇಸ್ವಿವರೆಗೆ ಮಾತ್ರ ಅದಕ್ಕೆ ಒಂದು ಆಯುಷ್ಯ ಇತ್ತು ಅಂತ ಹೇಳಿ ನಮಗೆ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಅದನ್ನು ಪ್ಯಾರಿಸ್ ಪೀಸ್ ಕಾನ್ಫರೆನ್ಸ್ ಎಂಬಂಥ ಒಂದು ಸಮಾಲೋಚನೆ ಅಥವಾ ಒಂದು ಸಮ್ಮೇಳನದ ಮೂಲಕವಾಗಿ ಅದನ್ನು ಸ್ಥಾಪನೆ ಮಾಡಿದರು. ಬ್ರಿಟನ್, ಫ್ರಾನ್ಸ್, ಇಟಲಿ ಮತ್ತು ಜಪಾನ್ ಅದಕ್ಕೆ ಬಹಳ ಮುಖ್ಯವಾದಂಥ ದೇಶಗಳು. ಅದರಲ್ಲಿದ್ದಂಥ ಪರ್ಮನೆಂಟ್ ಮೆಂಬರ್ಸ್ ಅಥವಾ ಬಹಳ ಪ್ರಾಮುಖ್ಯವಾದಂಥ ಸ್ಥಾನದಲ್ಲಿದ್ದವರು. 42 ದೇಶಗಳು ಈ ಸ್ಥಾಪನೆ ಸಮಯದಲ್ಲಿತ್ತು. ನೋಡಿ, ನಾವು ಜಾಗತಿಕ ಒಕ್ಕೂಟದಲ್ಲಿ ರಾಷ್ಟ್ರಗಳ ಒಕ್ಕೂಟಗಳ ಬಗ್ಗೆ ಹೇಳ್ತಾ ಇದ್ದೇವೆ. ಮುಖ್ಯ ದೇಶಗಳು ಯುದ್ಧದಲ್ಲಿ ಗೆದ್ದಂಥ ಟೀಮಲ್ಲಿದ್ದಂಥವರು ಬ್ರಿಟನ್, ಫ್ರಾನ್ಸ್, ಇಟಲಿ ಮತ್ತು ಜಪಾನ್.
ಆದರೆ ಇದರಲ್ಲಿ ಒಂದು ತಮಾಷೆ ಏನು ಅಂತ ಹೇಳಿದರೆ, ಮೊದಲ ಮಹಾಯುದ್ಧದಲ್ಲಿ ಗೆದ್ದಂಥ ಟೀಮಲ್ಲಿದ್ದಂಥ ಇಟಲಿ ಮತ್ತು ಜಪಾನ್ ಎರಡನೇ ಮಹಾಯುದ್ಧದಲ್ಲಿ ಸೋತಂಥ ಟೀಮಲ್ಲಿದ್ದರು. ಅದು ಒಂದು ವಿಪರ್ಯಾಸ ಅಂತ ಹೇಳಲಿಕ್ಕೆ ಆಗ್ತದೆ. ಹಾಗೆ ಬ್ರಿಟನ್, ಫ್ರಾನ್ಸ್, ಇಟಲಿ ಮತ್ತು ಜಪಾನ್ ಇವು ಗೆದ್ದಂಥ ಟೀಮಲ್ಲಿದ್ದಂಥವರು. ಒಟ್ಟು 42 ದೇಶಗಳು ಫೌಂಡಿಂಗ್ ಮೆಂಬರ್ಸ್ ಆಗಿ ಅಥವಾ ಫೌಂಡರ್ಸ್ ಮೆಂಬರ್ಸ್ ಎಂಬುದಾಗಿ ಅದರಲ್ಲಿ ಇದ್ದರು. ಆನಂತರ ಅದರ ಒಂದು ಪೀಕ್ ಟೈಮಿಗೆ ಬರುವಾಗ 58 ದೇಶಗಳು ಈ ಲೀಗ್ ಆಫ್ ನೇಷನ್ಸಲ್ಲಿ ಇತ್ತು. ಆದರೆ ಈ ಲೀಗ್ ಆಫ್ ನೇಷನ್ಸಿಗೆ ಅದರ ಒಂದು ಪ್ರಾಥಮಿಕ ಉದ್ದೇಶ, ಅದರ ಸ್ಥಾಪನೆಯ ಉದ್ದೇಶವೇ ಯುದ್ಧವನ್ನು ತಡೆಗಟ್ಟಬೇಕು. ಆದರೆ ಅದರಲ್ಲಿ ಅದು ಹೇಳಬೇಕು ಅಂತ ಹೇಳಿದರೆ ಪೂರ್ತಿಯಾಗಿ ವಿಫಲ ಆಯಿತು ಅಂತ ಹೇಳ್ಬೋದು. ಅದರ ಹೆಡ್ ಆಫೀಸ್ ಇದ್ದಿದ್ದು ಜಿನೆವಾದಲ್ಲಿ, ಆದರೆ ಅದು ಪೂರ್ತಿಯಾಗಿ ಫೇಲ್ ಆಯಿತು. ಇವರು ಪೂರ್ತಿಯಾಗಿ ಕಾರ್ಯ ಮಾಡುವಂಥ ಕಾಲದಲ್ಲೇ ನೋಡಿ, ಈ ಲೀಗ್ ಆಫ್ ನೇಷನ್ಸ್ ಅಂತ ಹೇಳಿದ್ರು, ಅದಕ್ಕೆ ಓನ್ ಆರ್ಮಿ ಇರಲಿಲ್ಲ. ಅದರ ಸದಸ್ಯ ರಾಷ್ಟ್ರಗಳು ಏನು ಮಾಡಬೇಕು, ಆರ್ಮಿ ಕಳಿಸ್ಬೇಕು, ಸಪೋರ್ಟ್ ಮಾಡಬೇಕು, ಇದೆಲ್ಲ ಮಾಡಬೇಕು. ಏನಿದ್ರು ಕೂಡ ಅದರಲ್ಲಿದ್ದಂಥ ಫೌಂಡಿಂಗ್ ಮೆಂಬರ್ಸ್ ಆಗಿದ್ದಂಥ ಇಟಲಿ ಯುದ್ಧಕ್ಕೆ ಕಾರಣವಾಗಿತ್ತು. ಫೌಂಡಿಂಗ್ ಮೆಂಬರ್ ಅಲ್ಲದಿದ್ದರೂ ನಂತರ ಮೆಂಬರ್ ಆಗಿ ಸೇರಿಕೊಂಡಿದ್ದಂಥ ಜರ್ಮನಿ ಯುದ್ಧಕ್ಕೆ ಕಾರಣವಾಗಿತ್ತು. ಆ ಜರ್ಮನಿ ಮೊದಲ ಮಹಾಯುದ್ಧದಲ್ಲಿ ಸೋತಿತ್ತು. ಹಾಗೆ ಏನೇ ಆದರೂ ಕೂಡ ಇದರಲ್ಲಿದ್ದಂಥ ಮೆಂಬರ್ಸ್ಗಳು ತಿರುಗಿ ಕಚ್ಚಾಡಲಿಕ್ಕೆ ಪ್ರಾರಂಭ ಮಾಡಿದರು. ಅವರೊಳಗೆ ಕಚ್ಚಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮತ್ತು ಯಾಕಂತ ಹೇಳಿದರೆ ಜರ್ಮನಿ ಸೋತಿತ್ತು ಯುದ್ಧದಲ್ಲಿ. ಅವರಿಗೆ ಸೋತಂಥ ಅವಮಾನ ಮತ್ತು ಸೋತ ಮೇಲೆ ಅವರ ಮೇಲೆ ಈ ಯುದ್ಧದ ಖರ್ಚು ವೆಚ್ಚಗಳ ಒಂದು ಇದನ್ನು ದಂಡ ಅವರ ಮೇಲೆ ಹಾಕಿದರು. ಅದರ ಒಂದು ಅವಮಾನ ಮತ್ತು ನಷ್ಟವಾದಂಥ ಒಂದು ಮರ್ಯಾದೆಯನ್ನು ತಿರುಗಿ ಪಡಿಬೇಕು ಎನ್ನುವಂಥ ಒಂದು ಅವರಲ್ಲಿ ಅದರ ಕುರಿತಾಗಿದ್ದಂಥ ಒಂದು ದಾಹ, ಇದೆಲ್ಲ ಸೇರಿ ಮತ್ತು ಯುದ್ಧ ದಾಹ ಅಂತಲೂ ಹೇಳ್ಬೋದು. ಅದರ ಜೊತೆಯಲ್ಲಿ ನಾವು ಜರ್ಮನರು ಇಡೀ ಲೋಕದಲ್ಲಿ ಎಲ್ಲ ದೇಶಗಳಿಗಿಂತ ಭಾಳ ಸುಪೀರಿಯರ್ ಜನ ಎಂಬಂಥ ಒಂದು ಭಾವನೆ ಅದರೊಳಗೆ ಅಲ್ಲಿ ಬಿತ್ತಲ್ಪಟ್ಟಿದ್ದಂಥ, ಕಲಿಸಲ್ಪಡ್ತಿದ್ದಂಥ ಅದಕ್ಕಿಂತ ತುಂಬ ವರ್ಷಗಳ ಹಿಂದೆ ಆ ರೀತಿ ಟೀಚಿಂಗಲ್ಲಿ ಇರಲಿಲ್ಲ. ನಾವು ಆರ್ಯರು ಎಂಬಂಥ ಭಾವನೆ ಅವರಿಗೆ ಏನಾಗಿತ್ತು ಅಂತ ಹೇಳಿದರೆ, ಈ ಏಷ್ಯನ್ ದೇಶಗಳಿಂದ, ನಮ್ಮ ಭಾರತ ಮುಂತ ದೇಶಗಳಿಂದ ಅಲ್ಲಿ ಟೀಚಿಂಗ್ ಸಿಕ್ಕಿತ್ತು. ಈ ಎಲ್ಲ ಭಾವನೆಗಳಿಂದ ಏನಾಗಿತ್ತು ಅಂದರೆ ಏಷ್ಯಾಟಿಕ್ ಸೊಸೈಟಿ ಅಂತ ಒಂದು ಸೊಸೈಟಿ ಮಾಡಿಕೊಂಡಿದ್ರು ಆ ಕಾಲದಲ್ಲಿ. ಈ ಎಲ್ಲ ಇದರಿಂದ ನಾವು ಆರ್ಯರು, ನಾವು ಆಳುವುದಕ್ಕಾಗಿಯೇ ಇರುವಂಥವರು, ನಾವು ಆಳಲ್ಪಡುವುದಕ್ಕಾಗಿ ಇರುವವರಲ್ಲ, ನಾವು ಭಾಳ ಸುಪೀರಿಯರ್ ಬ್ಲಡ್ಡಿನವರು. ಈ ಕಾರಣದಿಂದ ಏನಾಯಿತು ಅಂತೇಳಿದರೆ ಕಡೆಗೆ ಬಂದು ಅಲ್ಲಿದ್ದಂಥ ಯಹೂದ್ಯರನ್ನು ಕೊಲ್ಲುವಂಥದ್ದು. ನೋಡಿ, ಹೀಗೆ ಕೊನೆಗೇನಾಯಿತು ಅಂತೇಳಿದರೆ ಏನೆಲ್ಲ ರೀಸನ್ಸ್ ಅದರ ಹಿಂದೆ ಇತ್ತು, ಏನೆಲ್ಲ ಭಾಳಷ್ಟು ರೀಸನ್ಗಳು, ಒಂದು ರೀಸನ್ ಅಂತ ಹೇಳಲಿಕ್ಕೆ ಆಗಲ್ಲ, ತುಂಬ ರೀಸನ್ಸ್ ಅದರ ಹಿಂದೆ ಇತ್ತು. ಅದರಲ್ಲಿ ಈ ನಾವು ಆರ್ಯರು ಎಂಬಂಥ ಭಾವನೆ, ಮತ್ತು ಅದರಲ್ಲಿ ಹಿಟ್ಲರಿಗೆ ಯಹೂದ್ಯರನ್ನು ಕಂಡ್ರೆ ಆಗಲ್ಲ, ಅವನು ನಾರ್ಡಿಕ್ ಕ್ರಿಶ್ಚಿಯಾನಿಟಿ ಅಂತ ಮಾಡ್ತಾನೆ, ಏನೆಲ್ಲ ವಿಚಾರಗಳು. ಮತ್ತು ಮುಸೋಲಿನಿಗೆ ಅವನಿಗೆ ಕೂಡ ಯುದ್ಧ ದಾಹ ಇತ್ತು. ಇವನು ಗೆದ್ದ ಟೀಮಲ್ಲಿದ್ದ, ಈ ಹಿಟ್ಲರ್ ಸೋತ ಟೀಮಲ್ಲಿದ್ದ. ಆದರೆ ಹಿಟ್ಲರು ಸೋತಂಥ ಕಾಲದಲ್ಲಿ ಆ ದೇಶದ ನಾಯಕನಾಗಿರಲಿಲ್ಲ, ನಂತರ ಅವನು ನಾಯಕನಾಗ್ತಾನೆ. ಎಲ್ಲ ಸೇರಿಕೊಂಡು ಕೊನೆಗೆ ಏನಾಗ್ತದೆ ಅಂತೇಳಿದರೆ ಅದು ಎರಡನೇ ಮಹಾಯುದ್ಧಕ್ಕೆ ಕಾರಣವಾಗ್ತದೆ ನೋಡಿ. ಆದರೆ ಏನಾಯಿತು, ಲೀಗ್ ಆಫ್ ನೇಷನ್ಸ್ ಆ ಯುದ್ಧವನ್ನು ತಡೆಗಟ್ಟಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇರಲಿಲ್ಲ ಮತ್ತು ಯುದ್ಧ ತಡೆಗಟ್ಟಲಿಕ್ಕೆ ಆಗಲಿಲ್ಲ. 6-7 ವರ್ಷಗಳ ಕಾಲ ಯುದ್ಧ ನಡೀತದೆ. ಮೊದಲ ಮಹಾಯುದ್ಧ 4 ವರ್ಷಗಳ ಕಾಲ ನಡೆದರೆ ಎರಡನೇ ಮಹಾಯುದ್ಧ ಅದು 7 ವರ್ಷಗಳ ಕಾಲ ನಡೀತದೆ. ಸುಮಾರು 1945ವರೆಗೆ, 39ರಲ್ಲಿ ಸ್ಟಾರ್ಟ್ ಆಗಿ 45ವರೆಗೆ ನಡೀತದೆ. ಮೊದಲ ಮಹಾಯುದ್ಧದಲ್ಲಿ ಸತ್ತದಕ್ಕಿಂತ ಎಷ್ಟೋ ಪಟ್ಟು ಅಧಿಕವಾಗಿ ಕೋಟ್ಯಂತರ ಜನ ಸಾಯ್ತಾರೆ. ಈ ರೀತಿಯಾಗಿ ಹೇಳ್ತಾರೆ, ರಷ್ಯಾ ಒಂದರಲ್ಲಿ ಸುಮಾರು 2.5 ಕೋಟಿ ಜನ ಸತ್ತಿರ್ಬೋದು ಎಂಬುದಾಗಿ ಈ ಜರ್ಮನ್ ದಾಳಿಯಿಂದ. ನೋಡಿ, ಏನೆಲ್ಲ ವಿಚಾರಗಳು ಅಲ್ಲಿ ಸೇರಿಕೊಂಡು ಈ ಎರಡನೇ ಮಹಾಯುದ್ಧ ನಡೀತು. ಇದೆಲ್ಲ ಆಗಿ ಈ ಲೀಗ್ ಆಫ್ ನೇಷನ್ಸ್ ಏನಾಗ್ತದೆ, ಅಂತ್ಯ ಆಗ್ತದೆ. ನಮ್ಮ ಪಾಯಿಂಟಿಗೆ ಬರ್ತೇವೆ. ಆನಂತರ ಏನಾಯಿತು ಅಂತ ಹೇಳಿದರೆ, ಈ ಲೀಗ್ ಆಫ್ ನೇಷನ್ಸ್ ಅಷ್ಟು ಪ್ರಬಲವಾಗಿರಲಿಲ್ಲ. ಇನ್ನು ನಮಗೆ ಇದಕ್ಕಿಂತಲೂ ಪ್ರಬಲವಾದಂಥ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಎಂಬಂಥ ಒಂದು ಆಶಯವನ್ನು ನಂತರ ಬೇರೆ ದೇಶಗಳು ಅಥವಾ ಇದರಲ್ಲಿ ಇದ್ದಂಥವರು ಮತ್ತು ಬೇರೆ ದೇಶಗಳವರು ಎಲ್ಲ ಸೇರಿ ಇಡ್ತಾರೆ. ಅದರಲ್ಲಿ ಮುಖ್ಯವಾಗಿ ಅಮೇರಿಕ ಮತ್ತು ದೇಶಗಳು ಇಡ್ತಾರೆ. ಹಾಗೆ 1945ನೇ ಇಸವಿಯಲ್ಲಿ ಅದರಲ್ಲಿ ಜೂನ್ 26ನೇ ತಾರೀಕು
ಸುಮಾರು ದೇಶಗಳು ಸೇರಿಕೊಂಡು ಒಂದು 50 ದೇಶಗಳು ಸೇರಿಕೊಂಡು ಸ್ಯಾನ್ ಫ್ರಾನ್ಸಿಸ್ಕೋ ಎಂಬಂಥ ಸ್ಥಳದಲ್ಲಿ ಅಮೇರಿಕಾದಲ್ಲಿ ಒಂದು 50ರಷ್ಟು ದೇಶಗಳು ಸೇರಿಕೊಂಡು ಒಂದು ಸಿಗ್ನೇಚರ್ ಮಾಡ್ತಾರೆ ಅಥವಾ ಒಂದು ಚಾರ್ಟರನ್ನು ರೆಡಿ ಮಾಡ್ತಾರೆ. ಅದನ್ನು 1945ನೇ ಇಸವಿ ಅಕ್ಟೋಬರ್ 24ನೇ ತಾರೀಕಿಗೆ ಅದನ್ನು ಏನು ಮಾಡ್ತಾರೆ ಅಂತೇಳಿದರೆ ಜಾರಿಗೆ ತರ್ತಾರೆ ಅಥವಾ ಅದನ್ನು ಸ್ಥಾಪನೆ ಮಾಡ್ತಾರೆ. ಹೀಗೆ UN ಸ್ಥಾಪನೆ ಆಗ್ತದೆ. ಇನ್ನೂ ಕೂಡ ಆ್ಯಕ್ಯುರೇಟ್ ಡೇಟ್ಗಳೆಲ್ಲ ನಮ್ಮ ಇದರಲ್ಲಿ ನಮಗೆ ಸಿಗ್ತದೆ. 1945ನೇ ಇಸ್ವಿ ಏಪ್ರಿಲ್ 25ಕ್ಕೆ 50 ದೇಶಗಳು ಸೇರಿ ಮೀಟಿಂಗ್ ಮಾಡಿದ್ದು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ. ಮತ್ತು 1945 ಜೂನ್ 26ಕ್ಕೆ ಆ ಚಾರ್ಟರನ್ನು ಅಂಗೀಕಾರ ಮಾಡ್ತಾರೆ. ಆ ಚಾರ್ಟರನ್ನು ಅಥವಾ UN ಚಾರ್ಟರನ್ನು ಅಂಗೀಕಾರ ಮಾಡ್ತಾರೆ. ಮತ್ತು 1945ನೇ ಇಸ್ವಿ ಅಕ್ಟೋಬರ್ 24ಕ್ಕೆ UN ಅಫಿಷಿಯಲಿ ಉದ್ಘಾಟನೆ ಆಗ್ತದೆ. ಈಗಿನ ವಿಶ್ವಸಂಸ್ಥೆ ನೋಡಿ, ಈ ವಿಶ್ವಸಂಸ್ಥೆ ಇದು ಬಹಳ ಡೀಪಾಗಿರುವಂಥ ಒಂದು ಒಕ್ಕೂಟ ಅಂತ ಹೇಳಲಿಕ್ಕೆ ಆಗ್ತದೆ. ಇದುವರೆಗೆ ಲೋಕದಲ್ಲಿ ಇಂಥ ಒಂದು ದೊಡ್ಡ ಒಕ್ಕೂಟ ಆಗಿದ್ದೇ ಇಲ್ಲ. ಈ ಒಕ್ಕೂಟದಲ್ಲಿ ನಾವು ಆಗಲೇ ನೋಡಿದೆವು, ಪ್ರಾರಂಭದಲ್ಲಿ ಫೌಂಡಿಂಗ್ ಮೆಂಬರ್ಸ್ ಆಗಿ 50 ದೇಶಗಳಿದ್ದರು. ಆನಂತರ ಅದರಲ್ಲಿ ಏನು ಮಾಡ್ತಾರೆ, ಹಳೆಯ ಈ ಲೀಗ್ ಆಫ್ ನೇಷನ್ಸಲ್ಲಿ ಬ್ರಿಟನ್, ಫ್ರಾನ್ಸ್, ಇಟಲಿ ಮತ್ತು ಜಪಾನ್ ಪ್ರಮುಖ ಸ್ಥಾನದಲ್ಲಿದ್ದರೆ, ಇದರಲ್ಲಿ ಇದನ್ನು ಬೇರೆ ಥರ ಮಾಡಲಾಯಿತು. ಇದಕ್ಕೆ 6 ವಿಂಗ್ಗಳನ್ನು ಮಾಡಲಾಯಿತು. ಜನರಲ್ ಅಸೆಂಬ್ಲಿ, ಸೆಕ್ಯೂರಿಟಿ ಕೌನ್ಸಿಲ್, ಹೀಗೆಲ್ಲ ಬೇರೆ 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 ರೀತಿಯಲ್ಲಿ ಇಂಟರ್ನ್ಯಾಷನಲ್ ಜುಡಿಷಿಯರಿ ಅಥವಾ ಇಂಟರ್ನ್ಯಾಷನಲ್ ಕೋರ್ಟ್, ಈ ರೀತಿಯೆಲ್ಲ ಬೇರೆ ಬೇರೆ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡಲಾಯಿತು. ಅದರಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಏನು ಮಾಡಿದರು ಅಂತೇಳಿದರೆ, ಇದು ಯುದ್ಧವನ್ನು ಅಂದರೆ ಈ ಜಗತ್ತಿನ ಸೆಕ್ಯೂರಿಟಿ ಅಥವಾ ಯುದ್ಧಗಳನ್ನು ತಡೆಗಟ್ಟುವ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಅಲ್ಲೇ ಬಹಳ ಮುಖ್ಯವಾಗಿ ಮಾಡುವಂಥದ್ದು. ಸೆಕ್ಯೂರಿಟಿ ಕೌನ್ಸಿಲ್ ಬಹಳ ಇಂಪಾರ್ಟೆಂಟ್. ಜನರಲ್ ಅಸೆಂಬ್ಲಿಯಲ್ಲಿ ಎಲ್ಲ ಸೇರ್ತಾರೆ, ಮೀಟಿಂಗ್ ಮಾಡ್ತಾರೆ, ಇದೆಲ್ಲ ನಡೀತದೆ, ಕೆಲವೊಂದು ಮೇಯ್ನ್ ನಿರ್ಣಯಗಳನ್ನು ಪಾಸ್ ಮಾಡ್ತಾರೆ. ಸೆಕ್ಯೂರಿಟಿ ಕೌನ್ಸಿಲ್ ಬಹಳ ಇಂಪಾರ್ಟೆಂಟ್ ವಿಶ್ವಸಂಸ್ಥೆಯಲ್ಲಿ, ಅಥವಾ ಏನಂತ ಹೇಳ್ಬೋದು, ಭದ್ರತಾ ಸಂಸ್ಥೆ ಅಥವಾ ಈ ಸೆಕ್ಯೂರಿಟಿ ಕೌನ್ಸಿಲ್ ಇರಲಿ. ಅದರಲ್ಲಿ ಅಮೇರಿಕಾ, ಬ್ರಿಟನ್, ಫ್ರಾನ್ಸ್, ಚೈನಾ, ರಷ್ಯಾ, ಈ 5 ದೇಶಗಳು ಬಹಳ ಪ್ರಮುಖ ಪರ್ಮನೆಂಟ್ ಸ್ಥಾನ ಮತ್ತು ಅವರಿಗೆ ವೀಟೋ ಪವರ್ ಕೂಡ. ಎಲ್ಲ ದೇಶಗಳು ಒಂದು ಕಡೆ ಓಟ್ ಹಾಕಿದರೆ ಇವರೊಬ್ಬರು ಅದನ್ನು ನಿರಾಕರಣೆ ಮಾಡಿ ಅದಕ್ಕೆ ತಡೆಯೊಡ್ಡುವಂಥ ರೀತಿಯಲ್ಲಿ ಓಟ್ ಹಾಕ್ಬೋದು. ಎಲ್ಲ ದೇಶಗಳು ಒಂದು ಕಡೆ, ಇವರೊಬ್ಬರು ಒಂದು ಕಡೆ, ನಾವು ಅದಕ್ಕೆ ವಿರೋಧ ಮಾಡ್ತೇವೆ, ನನ್ನ ವೀಟೋ ಚಲಾಯಿಸ್ತೇನೆ ಅಂತ ಹೇಳಿದರೆ ಅಲ್ಲಿಗೆ ಅದು ಬಿದ್ದೋಗ್ತದೆ. ಹೀಗೆ ಮತ್ತು ಸೆಕ್ಯೂರಿಟಿ ಕೌನ್ಸಿಲಲ್ಲಿ ಮತ್ತೆ 10 ದೇಶಗಳು ಟೆಂಪ್ರರಿ, ಅವು ಕೆಲವು ವರ್ಷಗಳ ನಂತರ ಬದಲಾಗ್ತಾ ಹೋಗ್ತಾರೆ. ಒಟ್ಟು 15 ದೇಶಗಳಿದ್ದಾವೆ. ನೋಡಿ, ಈ ಸೆಕ್ಯೂರಿಟಿ ಕೌನ್ಸಿಲ್ ಈಗ ಒಟ್ಟಿನಲ್ಲಿ ವಿಶ್ವಸಂಸ್ಥೆಯಲ್ಲಿ 193 ದೇಶಗಳ ಒಂದು ಮೆಂಬರ್ಶಿಪ್ ಇದೆ. ಅದರಲ್ಲಿ ವೀಕ್ಷಕರಾಗಿ ಪ್ಯಾಲೆಸ್ತೈನ್ ಮತ್ತು ವ್ಯಾಟಿಕನಿಗೆ ಒಂದು ಅವಕಾಶ ಕೊಟ್ಟಿದ್ದಾರೆ, ವೀಕ್ಷಕರು ಎಂಬುದಾಗಿ. ಅಂದರೆ ವ್ಯಾಟಿಕನ್ ದೇಶ ಅದೊಂದು ದೇಶದ ಲೆಕ್ಕದಲ್ಲಿ ಬರ್ತದೆ. ಪೋಪ್ ಅಥವಾ ಅವರ ಪ್ರತಿನಿಧಿ ಅಲ್ಲಿಗೆ ಹೋಗ್ತಾರೆ. ಅವರು ವೀಕ್ಷಕರು, ಅವರು ಮೆಂಬರ್ ಅಲ್ಲದಿದ್ದರೂ ವೀಕ್ಷಕರು. ಪ್ಯಾಲೆಸ್ತೈನ್ ಕೂಡ ಅಷ್ಟೇ. ಇನ್ನು 193 ಖಾಯಂ ದೇಶಗಳಿದ್ದಾವೆ. ಇರಲಿ, ಆದರೆ ಇವರ ಉದ್ದೇಶ ಯುದ್ಧಗಳನ್ನು ತಡೆಗಟ್ಟುವಂಥದ್ದು ಮತ್ತು ಇವರಿಗೆ ಬಹಳ ದೊಡ್ಡ ವಿಶಾಲವಾದ ಉದ್ದೇಶಗಳಿದ್ದಾವೆ. ಯುದ್ಧ ತಡೆಗಟ್ಟಬೇಕು. ಇನ್ನು ಅವರಿಗೆ ವರ್ಲ್ಡ್ ಬ್ಯಾಂಕು ಕೂಡ ಇದರಿಂದನೇ ನಡೆಯುವಂಥದ್ದು. ಯುನೆಸ್ಕೋ ಅಂತ ಇದೆ, ಯುನಿಸೆಫ್ ಅಂತಿದೆ, ಅದು ಮಕ್ಕಳಿಗೆ ಸಂಬಂಧಪಟ್ಟಂಥ ವಿಷಯಗಳು. ಯುನೆಸ್ಕೋ ಅಂದರೆ ಈ ಜಾಗತಿಕ ಈ ಸಾಂಸ್ಕೃತಿಕ ಇಂಥ ಇವುಗಳನ್ನೆಲ್ಲ ಕಾಪಾಡಿಕೊಳ್ಳುವಂಥದ್ದು. ಹೀಗೆ ಬಹಳಷ್ಟು ಪ್ರೋಗ್ರಾಮ್ಸ್ ಇವರಿಗಿದ್ದಾವೆ. ಆದರೆ ಇದರಲ್ಲಿ ಬಹಳ ಪ್ರಮುಖವಾದದ್ದು ಅಂತ ಹೇಳಿದರೆ ಯುದ್ಧ ತಡೆಗಟ್ಟಬೇಕು ಅನ್ನುವಂಥದ್ದು. ಆದರೆ ವಿಷಯ ಅಂತ ಹೇಳಿದರೆ ಇದು ಒಂದು ರೀತಿಯಲ್ಲಿ ಲೀಗ್ ಆಫ್ ನೇಷನ್ ಇದ್ದ ಹಾಗೆ, ಲೀಗ್ ಆಫ್ ನೇಷನ್ಗೆ ಕೂಡ ದೊಡ್ಡ ದೊಡ್ಡವರು ಯುದ್ಧ ಮಾಡಿದರೆ ತಡಿಲಿಕ್ಕೆ ಆಗೋದಿಲ್ಲ. ಅದು ಯಾವ ಯುದ್ಧವನ್ನು ತಡಿಲಿಕ್ಕೆ ಆಗಲಿಲ್ಲ. ಈಗಿನ UN ಕೂಡ ಅಷ್ಟೇ, ದೊಡ್ಡ ದೊಡ್ಡವರ ಯುದ್ಧ ಎಷ್ಟು ಯುದ್ಧಗಳಾಗಿದ್ದಾವೆ, ಈಗಲೂ ಕೂಡ ಯುದ್ಧ ಆಗ್ತಾನೇ ಇದೆ. ಅದರಲ್ಲಿ ಮೆಂಬರ್ ಆಗಿರುವವರೇ ಯುದ್ಧ ಮಾಡ್ತಾರೆ, ಅದರಲ್ಲಿ ಮೆಂಬರ್ ಆಗಿರುವವರೇ ಬೇರೆ ದೇಶಗಳ ಮೇಲೆ ದಾಳಿ ಮಾಡ್ತಾರೆ, ಅದರಲ್ಲಿ ಮೆಂಬರ್ ಆಗಿರುವವರ ಮೇಲೆ ದಾಳಿ ಮಾಡ್ತಾರೆ. ಆದರೆ ಅದನ್ನು ತಡೆಗಟ್ಟಲಿಕ್ಕೆ ಅದಕ್ಕೆ ಯಾವುದೇ ಪವರ್ ಇಲ್ಲ. ಆದರೂ ಕೂಡ ನಮ್ಮ ಪಾಯಿಂಟಿಗೆ ಬರುವಂಥ ಸಮಯದಲ್ಲಿ ಇದೆಲ್ಲ ಈ ಕಡೆಯ ಕಾಲದ ಭಾಳ ಪ್ರಮುಖವಾದ ಲಕ್ಷಣ. ಯಾಕಂತೇಳಿದರೆ ನೋಡಿ, ಈಗ ಇದಕ್ಕೆ ಪವರ್ ಕಡಿಮೆ ಇದ್ದರೂ ಕೂಡ ಇದಕ್ಕೆ ಒಂದು ಕಾಲದಲ್ಲಿ ಪವರ್ ಬರಬಹುದು.
ಬರಲ್ಲ ಅಂತ ನಮಗೆ ಹೇಳಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂತೇಳಿದರೆ ಈ ವಾಕ್ಯಗಳ ಒಂದು ನೆರವೇರುವಿಕೆಗೆ ಈ ವಿಶ್ವಸಂಸ್ಥೆ ಅಥವಾ ಈ ರೀತಿ ರಾಷ್ಟ್ರಗಳ ಒಕ್ಕೂಟಗಳು ಕೂಡ ಏನಾಗ್ಬೋದು, ಕೆಲವೊಮ್ಮೆ ಕಾರಣವಾಗಲಿಕ್ಕೆ ಸಾಧ್ಯತೆ ಇರ್ತದೆ. ಕೆಲವೊಮ್ಮೆ ಈ ವಿಶ್ವಸಂಸ್ಥೆ ಬಿದ್ದು ಹೋಗುವಂಥ ಸಾಧ್ಯತೆ ಕೂಡ ನಮಗೆ ಅಲ್ಲಗಳೆಯಲಿಕ್ಕೆ ಸಾಧ್ಯವಾಗುವುದಿಲ್ಲ. ಒಟ್ಟಿನಲ್ಲಿ ಈ ವಿಶ್ವಸಂಸ್ಥೆ ನಾವು ಹೀಗೆ ವಿಚಾರ ಮಾಡ್ಬೋದು, ಈ ವಿಶ್ವಸಂಸ್ಥೆಗೆ ಇವತ್ತು ಪವರ್ ಕಡಿಮೆ. ಈ ವಿಶ್ವಸಂಸ್ಥೆಗೆ ಒಂದು ಬಲಾಢ್ಯ ಸೈನ್ಯ ಏನಾದರೂ ಬಂದುಬಿಟ್ರೆ ವಿಶ್ವಸಂಸ್ಥೆಗೆ ಇಡೀ ವಿಶ್ವವನ್ನೇ ಕಂಟ್ರೋಲ್ ಮಾಡಲಿಕ್ಕೆ ಭಾಳ ಸುಲಭ ಆಗಿಬಿಡ್ತದೆ. ಈ ವಿಶ್ವಸಂಸ್ಥೆಗೆ ನೋಡಿ, ಅಲ್ಲಿ ವಾಕ್ಯದಲ್ಲಿ ನಾವೇನು ಓದಿದ್ದೆವು, ಪ್ರಕಟಣೆ ಗ್ರಂಥ 17ನೇ ಅಧ್ಯಾಯ ಅದರ 12-13 ಏನು ಓದಿದ್ದೇವೆ, ಆ 10 ರಾಜರುಗಳು ಒಂದೇ ಅಭಿಪ್ರಾಯದಿಂದ ತಮ್ಮ ಅಧಿಕಾರವನ್ನು, ರಾಜ್ಯವನ್ನು ಮೃಗಕ್ಕೆ ಒಪ್ಪಿಸಿದರು. ಈಗ ಇಲ್ಲಿ ಯಾರೂ ಕೂಡ ಪೂರ್ತಿಯಾಗಿ ಒಪ್ಪಿಸಲಿಲ್ಲ. ಆದರೆ ಪೂರ್ತಿಯಾಗಿ ಇದಕ್ಕೆ ಒಬ್ಬ ನಾಯಕನನ್ನು ಆರಿಸಿ ತಂದು, ಅದು ಅಮೇರಿಕಾವೋ ರಷ್ಯಾವೋ ಚೈನಾವೋ ಯಾರೇ ಆಗಿದ್ದಿರ್ಬೋದು, ಅಥವಾ ಈಗ ಅದರಲ್ಲಿ ಪ್ರಬಲರಲ್ಲದೇ ಇದ್ದರೂ ಮುಂದೆ ಪ್ರಬಲರಾಗುವಂಥ ಯಾವುದೋ ದೇಶಕ್ಕೆ ಎಲ್ಲರೂ ಸೇರಿ ಮತ ಚಲಾವಣೆ ಮಾಡಿ ಅವರಿಗೆ ಪೂರ್ತಿ ಅಧಿಕಾರ ಕೊಟ್ಟು ನೀವು ಆಳ್ವಿಕೆ ಮಾಡಿ, ರೂಲಿಂಗ್ ಮಾಡಿ ನೋಡಿ. ಆದರೆ ಅದರ ಕೆಲವೊಂದು ಆಶಯಗಳು ನಾವು ಈ ದಿನಗಳಲ್ಲಿ ಚರ್ಚೆಗೆ ತೆಗೆದುಕೊಳ್ತಕ್ಕಂಥ ವಿಷಯಗಳಾಗಿರ್ತವೆ. ಈ UN ಅಲ್ಲಿಗೆ ಮುಗಿತಾ ಇಲ್ಲ. ಈಗ UN ಮುಂದಿನ ಟಾರ್ಗೆಟ್ ಏನು ಅಂತೇಳಿದರೆ, 1 ವರ್ಲ್ಡ್, 1 ರಿಲಿಜನ್, 1 ಕರೆನ್ಸಿ, 1 ಗವರ್ಮೆಂಟ್. ಇದೆಲ್ಲ ಅವರ ಅಜೆಂಡದಲ್ಲಿರುವಂಥ ವಿಚಾರಗಳು. ಅದೆಲ್ಲ ಮಧ್ಯೆ ಮಧ್ಯೆ ಚರ್ಚೆ ಆಗುವಂಥ ವಿಷಯಗಳು. ಈಗ ನಾವು ಹೀಗೆ ಹೋದರೆ ಆಗೋದಿಲ್ಲ, ಹೀಗೆ ಹೋದರೆ ಇನ್ನೂ ಕೂಡ ಯುದ್ಧ ಆಗ್ತಾಯಿದೆ, ಇನ್ನೂ ಕೂಡ ಹೊಡೆದಾಟಗಳಾಗ್ತಾ ಇದ್ದಾವೆ, ನಮಗೆ ಈ ಯುದ್ಧಗಳನ್ನು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ, ನಾವು ಲೀಗ್ ಆಫ್ ನೇಷನ್ ಫೇಲ್ ಆಯಿತು ಅಂಥೇಳಿ 193 ದೇಶಗಳು, ಜಗತ್ತಿನ ಬಹುತೇಕ ಎಲ್ಲ ದೇಶಗಳು, ಇನ್ನೇನು ಕೆಲವೊಂದು ಐಲ್ಯಾಂಡ್ಗಳು, ಕೆಲವೊಂದು ದ್ವೀಪ ದೇಶಗಳು, ಅಪರೂಪದಲ್ಲಿ ಕೆಲವು ದೇಶಗಳು, ಒಂದು ಸ್ವಲ್ಪ ಪುಡಿ ದೇಶಗಳು ಅಂತ ಹೇಳ್ಬೋದು, ಚಿಕ್ಕ ಚಿಕ್ಕ ಅಂಥವುಗಳು ಬಿಟ್ಟರೆ ಉಳಿದಂಥ ಎಲ್ಲ ಮೇನ್ ದೇಶಗಳು ಇದರಲ್ಲಿ ಮೆಂಬರ್ ಇದ್ದಾರೆ. ಅವರು ಅವರ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ, ಹಣದ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದ್ದಾರೆ. ದೊಡ್ಡ ದೇಶಗಳು ಜಾಸ್ತಿ ಕೊಡ್ತಾ ಇದ್ದಾರೆ. ಈ ದಿನಗಳಲ್ಲಿ ಚೈನಾ ಮತ್ತು ಅಮೇರಿಕ ಮಧ್ಯದಲ್ಲಿ ಜಾಸ್ತಿ ಫಂಡಿಂಗ್ ಮಾಡುವವರ ವಿಷಯದಲ್ಲಿ ಕೂಡ ಕಾಂಪಿಟೇಷನ್ ನಡೀತಾ ಉಂಟು. ಫಂಡಿಂಗ್ ಜಾಸ್ತಿ ಮಾಡುವವರಿಗೆ ಜಾಸ್ತಿ ಕಂಟ್ರೋಲ್ ಸಿಗ್ಬೋದು ಎಂಬಂಥ ವಿಚಾರದಲ್ಲಿ ಇರಲಿ. ಏನೆಲ್ಲ ಮಾಡಿದರೂ ಕೂಡ ಯುದ್ಧಗಳನ್ನು ತಡೆಗಟ್ಟಲಿಕ್ಕೆ ಆಗ್ತಾ ಇಲ್ಲ, ಪೂರ್ತಿ ಶಾಂತಿ ಕಾಪಾಡಲಿಕ್ಕೆ ಆಗ್ತಾ ಇಲ್ಲ, ಬರಗಾಲ ಇದ್ದ ದೇಶಗಳಿಗೆ ಪೂರ್ತಿ ಸಪೋರ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಅಥವಾ ಜಾತಿ ಹೆಸರಲ್ಲಿರುವಂಥ ಹೊಡೆದಾಟಗಳನ್ನು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಲ್ಲೇ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾಗಾದರೆ ನಮಗೇನು ಮಾಡುವ, ಇದಕ್ಕಿಂತ ಪ್ರಬಲವಾದ UN ಮಾಡುವ, ಇದೇ UN ಇನ್ನೂ ಪ್ರಬಲ ಮಾಡುವ, ಇದೇ ವಿಶ್ವಸಂಸ್ಥೆಯನ್ನು ಇನ್ನೂ ಕೂಡ ಏನು ಮಾಡುವ, ಸ್ಟ್ರಾಂಗ್ ಮಾಡೋಣ. ಹೇಗೆ ಮಾಡೋಣ? ಒಂದೇ ಸರ್ಕಾರ ಮಾಡುವ. ನೋಡಿ, ಅದು ಪ್ರಾಕ್ಟಿಕಲಿ ನಡೀತದೋ ಇಲ್ವೋ ಬೇರೆ ವಿಷಯ. ಆದರೆ ಆ ವಾಕ್ಯದ ಕಡೆಗೆ ಹೇಗೆ ಬೆರಳು ತೋರಿಸ್ತಾ ಇದೆ ಎಂಬುದು, ಒಂದೇ ಸರ್ಕಾರ ಮಾಡುವ, ಜಗತ್ತಿಗೆಲ್ಲ ಒಬ್ಬ ಪ್ರೆಸಿಡೆಂಟ್, ಇನ್ನು ಜಗತ್ತಿಗೆಲ್ಲ ಒಂದೇ ನಾಣ್ಯ. ಈಗ ಡಾಲರ್ ಇಂಟರ್ನ್ಯಾಷನಲ್ ಕರೆನ್ಸಿ ಆಗಿದೆ. ಆ ಕರೆನ್ಸಿಯನ್ನು ಹೇಗಾದರೂ ತೆಗೆದುಹಾಕಿ ನಮ್ಮ ಕರೆನ್ಸಿ ಮೇಲೆ ಬರಬೇಕು ಅಂತ ಲೋಕದ ಬಹಳ ದೇಶಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಯೂರೋ ಕರೆನ್ಸಿ ಮೇಲೆ ಬರಬೇಕಂತ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ರಷ್ಯಾ ಕರೆನ್ಸಿ, ಜಪಾನ್ ಕರೆನ್ಸಿ ಅಥವಾ ಚೈನಾದ ಕರೆನ್ಸಿ. ನಮ್ಮ ಇಂಡಿಯಾ ಕೂಡ ಪ್ರಯತ್ನ ಮಾಡ್ತಾ ಇದೆ ಬೇರೆ ಬೇರೆ ದೇಶಗಳೊಂದಿಗೆ. ಹಾಗಾದರೆ ಇನ್ನು ಮುಂದೆ ನಮ್ಮ ಪಾವತಿಯನ್ನು ನಮ್ಮ ಹಣದಲ್ಲೇ ನಿಮಗೆ ಕೊಡ್ತೇವೆ ಅಂತ ನೋಡಿ, ಭಾಳ ದೇಶಗಳು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಡಾಲರ್ ಇನ್ನೂ ಪ್ರಾಬಲ್ಯದಲ್ಲಿದೆ. ಆದರೆ ವಿಶ್ವಸಂಸ್ಥೆ ವಿಚಾರ ಮಾಡ್ತಾ ಇದ್ದಾರೆ, ನಮಗೆ ಇಡೀ ಲೋಕಕ್ಕೆಲ್ಲ ಒಂದೇ ಕರೆನ್ಸಿ ತರುವ, ಇಡೀ ಲೋಕಕ್ಕೆಲ್ಲ ಒಂದೇ ಸರ್ಕಾರ ಇರಬೇಕು, 1 ವರ್ಲ್ಡ್, 1 ಗೌರ್ಮೆಂಟ್, 1 ಕರೆನ್ಸಿ. ಅದರ ಜೊತೆಯಲ್ಲಿ ಇನ್ನು ಜಾತಿಯ ಹೊಡೆದಾಟ ಎಲ್ಲ ತಪ್ಪಿಸಲಿಕ್ಕೆ ಭಾಳ ಒಂದು ಒಳ್ಳೆಯ ವ್ಯವಸ್ಥೆ. ಎಲ್ಲ ಜಾತಿಗಳಿಂದ ಏನು ಮಾಡ್ಬೋದು ಅಂತೇಳಿದರೆ ಒಳ್ಳೆಯ ಅಂಶಗಳನ್ನು ತೆಗೆದು ಒಂದು ಹೊಸ ಧರ್ಮವನ್ನು ಮಾಡಿಬಿಡುವ ಅಂತ. ಈ ಅಕ್ಬರ್ ನಮ್ಮ ಇಂಡಿಯಾದ, ಅಥವಾ ಇಂಡಿಯಾದಂತಲ್ಲ, ಆಗಿನ ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿಯಾಗಿದ್ದ ಕಾಲದಲ್ಲಿ ಅವರಿಗೆ ಮುಸ್ಲಿಂ, ಅವರಿಗೆ ಬೇರೆ ಬೇರೆ ಧರ್ಮಗಳ ಎಲ್ಲ ಬೋಧನೆಗಳು ಅವರು ಕೇಳಿದರು. ಅವರಿಗೆ ಸ್ವಲ್ಪ ವಿಶಾಲ ಹೃದಯದ ಮನುಷ್ಯ. ವಿಶಾಲ ಹೃದಯ ಅಂತೇಳಿದರೆ ಪೂರ್ತಿ ತಾನು ನಂಬಿದ ಧರ್ಮವೇ ಸರಿ ಅಂತ ಆತ ಹೇಳದೆ, ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ. ಆಗ ಯುರೋಪಿನಿಂದ ಕ್ರಿಶ್ಚಿಯನ್ ಮಿಷನರಿಗಳು ಕೂಡ ಬಂದಿದ್ದರು, ಅಂದರೆ ಕ್ಯಾಥಲಿಕ್ ಮಿಷನರಿಗಳು. ಅದು ಚೆನ್ನಾಗಿದೆ. ಈ ಕಡೆ ನೋಡಿ ಬುದ್ಧಿಸ್ಟ್, ಇದು ಚೆನ್ನಾಗಿದೆ. ಹಾಗಾದರೆ ಎಲ್ಲ ಸೇರಿ ನಾನೇ ಒಂದು ಹೊಸ ಧರ್ಮ ಮಾಡ್ತೇನೆ ಅಂತೇಳಿ ದೀನ್ ಇಲಾಹಿ ಅಂತ ಮಾಡಿದರು. ಅವರು ಇರುವಷ್ಟು ದಿನ ಧರ್ಮ ಇತ್ತು, ಅವರು ಸತ್ತ ಮೇಲೆ ಧರ್ಮ ಹೋಯಿತು. ಹಾಗೆ
ಈಗ ವಿಶ್ವಸಂಸ್ಥೆ ಹಾಗಾದರೆ ನಮಗೊಂದು ಹೊಸ ಧರ್ಮನೇ ಮಾಡಿಬಿಡುವ, ಎಲ್ಲರಿಗೆ ಅಡ್ಜಸ್ಟ್ ಆಗುವಂಥ ಧರ್ಮ ಮಾಡಿಬಿಡುವ ಅಂತ, ಎಲ್ಲ ಧರ್ಮಗಳನ್ನು ಸೇರಿಸಿ ಹೊಸ ಧರ್ಮ ಮಾಡುವ, ಈಗೆಲ್ಲ ವಿಚಾರಗಳು ನಡೀತಾ. ಇದೆಲ್ಲ ಇಂಪ್ಲಿಮೆಂಟ್ ಅಥವಾ ಕಾರ್ಯರೂಪಕ್ಕೆ ಬರೆದಿದ್ರೂ ಕೂಡ ಇದೆಲ್ಲ ಅವರ ವಿಚಾರದಲ್ಲಿ ಇರುವಂಥದ್ದು. ಹಾಗಾದರೆ ಇದು ಎಲ್ಲಿಗೆ ಹೋಗ್ತಾ ಇದೆ? ಇದು ಈ ವಿಶ್ವಸಂಸ್ಥೆ ಸದ್ಯಕ್ಕೆ ಅದಕ್ಕೆ ಬಲ ಕಡಿಮೆ ಇದ್ದರೂ ಕೂಡ ಅವರ ವಿಚಾರಗಳು ಬಹಳ ಬಲವಾದಂಥ ವಿಚಾರಗಳೇ ಮಾಡ್ತಾ ಇದ್ದಾರೆ. ವರ್ಲ್ಡೆಲ್ಲ ಒಬ್ಬನ ಅಂಡರ್ಗೆ ತರಬೇಕು, ಇಡೀ ವರ್ಲ್ಡನ್ನು ಒಬ್ಬ ಪ್ರೆಸಿಡೆಂಟ್ ಕೆಳಗೆ ತರಬೇಕು, ಇಡೀ ವರ್ಲ್ಡನ್ನು ಒಂದು ರಿಲಿಜನ್ ಕೆಳಗೆ ತರಬೇಕು, ಇಡೀ ವರ್ಲ್ಡನ್ನು ಒಂದು ಸರ್ಕಾರದ ಕೆಳಗೆ ತರಬೇಕು, ಇಡೀ ವರ್ಲ್ಡನ್ನು ಒಂದು ನಾಣ್ಯ ಅಥವಾ ಒಂದು ಕರೆನ್ಸಿ ಅಥವಾ ಒಂದು ಹಣ ಅದರ ಕೆಳಗೆ ತರಬೇಕು ಎಂಬುದಾಗಿ. ನೋಡಿ, ಅಲ್ಲಿಗೇನಾಗ್ತದೆ, ಆ್ಯಂಟಿ ಕ್ರೈಸ್ಟನಿಗೆ, ಕ್ರಿಸ್ತ ವಿರೋಧಿಗೆ ಆಳ್ವಿಕೆ ಮಾಡಲಿಕ್ಕೆ ಸುಲಭ ಆಗ್ತದೆ. ಕ್ರಿಸ್ತ ವಿರೋಧಿ ಆಗ ಏನಾಗ್ತದೆ, ಪಾಸ್ಪೋರ್ಟ್ ಬೇಕಾಗಿರುವುದಿಲ್ಲ. ಅವರ ವಿಚಾರಗಳು ಹೀಗೆ, ಪಾಸ್ಪೋರ್ಟ್ ಬೇಡ, ವೀಸಾ ಬೇಡ, ಮತ್ತು ಕೊರತೆ ಇದ್ದಲ್ಲಿಗೆ ನಮಗೆ ಸುಲಭದಲ್ಲಿ ಅವರ ಕೊರತೆ ನೀಗಿಸಲಿಕ್ಕೆ ಆಗ್ತದೆ. ಮಳೆ ಕಡೆಗೆ ಮಳೆ ಇಲ್ಲದ ಕಡೆಗೆ ಮಳೆ ಇರುವ ಕಡೆಯಿಂದ ಧಾನ್ಯಗಳನ್ನು ಸಾಗಿಸಲಿಕ್ಕೆ ಆಗ್ತದೆ. ಹೊಳೆ ಅಥವಾ ನದಿಗಳ ವಿಚಾರಗಳು, ಡಿಸ್ಪ್ಯೂಟ್ಗಳು, ಅದು ಸಮಸ್ಯೆಗಳು ಪರಿಹಾರ ಆಗ್ತದೆ. ದೇಶಗಳ ಮಧ್ಯದಲ್ಲಿ ಇರುವಂಥ ಗಡಿ ಸಮಸ್ಯೆಗಳು ಪರಿಹಾರ ಆಗ್ತದೆ. ನೋಡಿ, ಏನೆಲ್ಲ ವಿಚಾರಗಳು, ಭಾಳ ಒಳ್ಳೊಳ್ಳೆ ವಿಚಾರಗಳನ್ನು ಇಟ್ಕೊಂಡಿದ್ದಾರೆ. ಆದರೆ ಈ ಒಳ್ಳೆಯ ವಿಚಾರಗಳ ಅಂತ್ಯ ಅಷ್ಟು ಒಳ್ಳೆಯದಾಗಿರಲ್ಲ. ಯಾಕಂತೇಳಿದರೆ ಇದೆಲ್ಲ ಹಾಗೆ ಅವರ ವಿಚಾರಗಳ ಪ್ರಕಾರ ರೆಡಿ ಆದರೆ ಅದು ಆ್ಯಂಟಿ ಕ್ರೈಸ್ಟನಿಗೆ ಮಾರ್ಗ ಸಿದ್ಧ ಮಾಡಿಕೊಟ್ಟ ಹಾಗೆ ಆಗ್ತದೆ. ಈ ವಿಶ್ವಸಂಸ್ಥೆಯೇ ನಾಳೆ ಆ್ಯಂಟಿ ಕ್ರೈಸ್ಟನಿಗೆ ಪೂರ್ತಿ 100% ದಾರಿ ಸಿದ್ಧ ಮಾಡಿಕೊಡ್ತದೆ ಅಂತ ಕೂಡ ದೇವರ ವಾಕ್ಯ ಹೇಳುವುದಿಲ್ಲ. ಆದರೆ ಅವರು ಸಾಗುವ ದಿಕ್ಕು ಆ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾರೆ. ವಾಕ್ಯ ನೆರವೇರುವಂಥದ್ದನ್ನು ನೋಡಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ಇಂದಿನವರೆಗೆ ಲೋಕದ ಎಷ್ಟು ಪ್ರಮುಖ ಪ್ರಸಿದ್ಧ ಅಥವಾ ಹೆಸರಾಂತ ಚಕ್ರವರ್ತಿಗಳು, ಸಾಮ್ರಾಜ್ಯಗಳವರು ಇಡೀ ಜಗತ್ತನ್ನೆಲ್ಲ ವಶಪಡಿಸಿಕೊಳ್ಬೇಕು ಅಂತ ವಿಚಾರ ಮಾಡಿದರೆ ಇಂದಿನವರೆಗೆ ಆಗಲಿಲ್ಲ. ಜಗತ್ತಿನ ಪ್ರಾರಂಭದಿಂದ ಯಾರೆಲ್ಲ ವಿಚಾರ ಮಾಡಿದರು, ಇಂದಿನವರೆಗೆ ಸಕ್ಸಸ್ ಆಗಲಿಲ್ಲ. ಈಜಿಪ್ಟ್ ಇರ್ಬೋದು, ಅಸ್ಸೀರಿಯನ್ಸ್ ಇರ್ಬೋದು, ಬ್ಯಾಬಿಲೋನಿಯನ್ಸ್ ಇರ್ಬೋದು, ಮೇಡಿಯನ್ಸ್ ಅಥವಾ ಪರ್ಷಿಯನ್ಸ್ ಇರ್ಬೋದು, ಗ್ರೀಕ್ ಇರ್ಬೋದು, ಅಲೆಕ್ಸಾಂಡ್ರಿಗೆ ಆಸೆ ಇತ್ತು. ಆದರೆ ಕೂಡ ಅವರಿಗೆ ಗೊತ್ತಿದ್ದಂಥ ಬಹಳಷ್ಟು ಭಾಗಗಳನ್ನು ವಶಪಡಿಸಿಕೊಂಡ್ರೂ ಕೂಡ ಉಳಿದ ಎಲ್ಲ ಭಾಗಗಳನ್ನು, ಇಡೀ ವರ್ಲ್ಡನ್ನು ಕಂಟ್ರೋಲ್ ಮಾಡಲಿಕ್ಕೆ ಅವರಿಗೆ ಕೂಡ ಆಗಲಿಲ್ಲ. ನಂತರ ಇವರು ರೋಮನ್ಸ್ ಇರ್ಬೋದು, ಅವರು ಇಡೀ ಮೆಡಿಟ್ರೇನಿಯನ್ ಸಮುದ್ರ ಸುತ್ತಲೂ ವಶಪಡಿಸಿಕೊಂಡ್ರು. ಆದರೂ ಇಡೀ ವರ್ಲ್ಡನ್ನು ಕಂಟ್ರೋಲಿಗೆ ತರಲಿಕ್ಕೆ ಅವರಿಗೆ ಆಗಲಿಲ್ಲ. ಫೇಮಸ್ ಭಾಗಗಳನ್ನು ತಗೊಂಡ್ರು, ಆದರೂ ಇನ್ನೂ ಬಹಳ ದೇಶಗಳು ಉಳಿದಿತ್ತು. ನೋಡಿ, ಹಾಗಾದರೆ ಅವ್ರು ಯಾರಿಗೂ ಆಗದಂಥ ಕಾರ್ಯ ಬೇರೊಂದು ರೀತಿಯಲ್ಲಿ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ, ವಿಶ್ವಸಂಸ್ಥೆ ರೂಪದಲ್ಲಿ ನಿಧಾನವಾಗಿ, ಅದಕ್ಕಿನ್ನೂ ಬಲ ಇಲ್ಲ, ಆದರೂ ನಿಧಾನವಾಗಿ ತೆರೆಮರೆಯಲ್ಲಿ ಎಲ್ಲೋ ಅದರ ಕಾರ್ಯವನ್ನು ಪ್ರಾರಂಭಿಸಲಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಆದರೂ ಅದು ಕೂಡ ಕೆಲವೊಮ್ಮೆ ಒಂದು ಅಟರ್ ಫೈಲ್ಯೂರ್ ಅಥವಾ ದೊಡ್ಡ ಒಂದು ಸೋಲಾಗಿ ಪರಿಣಮಿಸಬಹುದು. ಆದರೂ ಕೂಡ ಇದು ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಅಂತ ಹೇಳಲಿಕ್ಕೆ ಆಗ್ತದೆ. ಆದರೆ ಆ ಪ್ರಯತ್ನ ಸಕ್ಸಸ್ ಆದರೆ ಅದು ಸೈತಾನಿಗೆ ಏನಾಗ್ತದೆ ಅಂತೇಳಿದರೆ ತನ್ನ ರಾಜ್ಯ ಸ್ಥಾಪನೆಗೆ ಹಾದಿ ಸುಗಮವಾಗ್ತದೆ. ಮತ್ತು ಇದನ್ನೆಲ್ಲ ನೋಡುವಾಗ ಯೇಸು ಕ್ರಿಸ್ತನ ಬರೋಣ ಹತ್ತಿರವಾಗಿದೆ ಎಂಬುದನ್ನು ನಮಗೆ ಬಹಳ ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಅಂತ್ಯಕಾಲದ ಲಕ್ಷಣಗಳಲ್ಲಿ ಬಹಳ ಪ್ರಮುಖವಾದ ಲಕ್ಷಣ ಈ ಎರಡು ಸಂಸ್ಥೆಗಳು ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಸಾಧ್ಯವಾಗ್ತದೆ. ಆಮೇಲೆ ಪ್ರೀತಿಯ ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಯಿತು ರಾಷ್ಟ್ರಗಳ ಒಕ್ಕೂಟದಲ್ಲಿ ಹೇಗೆ ಈ ಅನ್ನು ಒಂದು ಪಾತ್ರ ಇದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಈ ಅನ್ನು ಒಕ್ಕೂಟ ಯಾವ ರೀತಿಯಲ್ಲಿ ಸ್ಥಾಪಿತವಾಯಿತು ಮತ್ತು ಹೇಗೆ ಇವತ್ತು ನಿಂತಿದೆ ಮತ್ತು ಅದರ ಯೋಜನೆಗಳ ಕುರಿತಾಗಿ ಅದು ಹೇಗೆ ಸತ್ಯವೇದ ವಾಕ್ಯದ ಆಧಾರಿತವಾಗಿದೆ ಎಂಬುದಾಗಿ ಕೂಡ ನಾವು ನೋಡಲಿಕ್ಕೆ ಸಾಧ್ಯವಾಯಿತು. ನನ್ನ ಕೇಳುವಂಥ ಪ್ರೀತಿಯ ದೇವಚಂದ್ರರೇ, ಇದೆಲ್ಲ ಸಂಗತಿಗಳು ನಾವು ನೋಡುವಾಗ ಕ್ರಿಸ್ತನ ಮರಣದ ಬಾಗಿಲಲ್ಲಿ ನಾವಿದ್ದೇವೆ. ಆದ್ದರಿಂದ ನಾವು ಎಚ್ಚರಗೊಳ್ಳೋಣ, ಕರ್ತನ ಮರಣಕ್ಕೆ ನಾವು ಸಿದ್ಧಪಡಿಸಿಕೊಳ್ಳೋಣ. ಯಾರು ಸಿದ್ಧರಾಗಿದ್ದಾರೋ ಅವರನ್ನು ಮಾತ್ರನೇ ಕರ್ತನು ಕರೆದುಕೊಂಡು ಹೋಗುವನಾಗಿದ್ದಾನೆ. ನಮ್ಮ ಜೀವಿತದ ಯಾವುದೇ ಭಾಗದಲ್ಲಿ ಸಿದ್ಧತೆ ಇಲ್ಲದಿದ್ದರೆ ಅಥವಾ ಅಶುದ್ಧತೆಗಳಿರುತ್ತಾರೆ, ಇವತ್ತು ಮಾನಸಾಂತರಪಟ್ಟು ಕರ್ತನ ಕಡೆಗೆ ಯಥಾರ್ಥವಾಗಿ ತಿರುಗಿಕೊಳ್ಳೋಣ. ಕರ್ತನು ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ಬರುವವನಾಗಿದ್ದಾನೆ. ನಾವು ಸಿದ್ಧಗೊಳ್ಳೋಣ. ಪ್ರೀತಿಯ ದೇವಜನರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮದಲ್ಲಿ ವಿಸ್ತಾರವಾಗಿ ತಿಳಿಸಿಕೊಟ್ಟಂಥ ದೇವಸೇವಕರಿಗೆ ಆಸರೆ ಟಿವಿ ಪರವಾದಂಥ ವಂದನೆಗಳು. ಪಾಸ್ಟರ್ ಪ್ರೈಸ್ ಲಾರ್ಡ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಲ್ಲಿವರೆಗೆ ನಿಮ್ಮ ನೆಚ್ಚಿನ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರಿ. ವಂದನೆಗಳು.